ನಾನು 6 ವರ್ಷ ಕಂತು ಕಟ್ಟಿದ್ದೀನಿ. ಅದು 3 ವರ್ಷ 19,500 ರೂಪಾಯಿ ಪ್ರತಿ ತಿಂಗಳು ಕಟ್ಕೊಬಂದೀನಿ 3 ವರ್ಷ. ಇನ್ನು 3 ವರ್ಷ 21,600 ಪ್ರತಿ ತಿಂಗಳು ಕಟ್ಕೊಬಂದೀನಿ. ಈ 6 ವರ್ಷ ಕಟ್ಟಿದ್ದೀನಿ. ನಾನು ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಏನೋ ಇನ್ನು ಉಳಿದಿರೋದು ತೀರ್ಸ್ಕೊಳ್ಳೋನ್ಕ ಬಂದಾಗ, ಇನ್ನು ಉಳಿದಿರೋದು ಏನು ಉಳಿದಿರೋದು ತೀರ್ಸ್ಕೊಳ್ಳೋನ್ಕ ನಾನು ಬಂದಾಗ ಅವ್ರು ಏನು ಹೇಳಿದ್ರು, ತೀರಿಲ್ಲ ನಿಮ್ಮದು 14 ಲಕ್ಷ ಚಿಲ್ಲರೆ ಕಟ್ಟಬೇಕು ಅಂತಂದರು. ಆಗ ನನ್ನ ಕೈಲಿ ಈಗ ನಾನು 14,40,000 ಕಟ್ಟಿದ್ದೀನಿ 6 ವರ್ಷಕ್ಕೆ. ಇನ್ನೂ ಪುನಃ ನಾನು ಏನು ಇನ್ನು ಇಷ್ಟು ಉಳಿದಿದ್ದು ತೀರ್ಸ್ಕೊಳ್ಳೋನ್ಕ ಬಂದೆ ನಾನು. ಇನ್ನು ಅವರು ಪುನಃ ಏನಾದ ಇನ್ನು ಅಂತ ಕೇಳಿದಾಗ ನಮ್ಮ ಬಾಮೈದ ನಮ್ಮ ಇನ್ನೊಬ್ಬರು ಕರ್ಕೊಬಂದಿದ್ದೆ. ಅವರೊಂದಿಗೆ ನಮ್ಮೊಂದಿಗೆ ಇನ್ನೂ 14,25 ಲಕ್ಷ ಕಟ್ಟಬೇಕು ಅಂದರು. ಆಗ ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಸಂಘದವ್ರೊಂದಿಗೆ ಬಂದು ಈಗ ಅಂತಾರೆ ಅಂತ ಹೇಳ್ಕೊಂಡು ನಾನು ಇದು ಮಾಡ್ಕೊಂಡು ಕರ್ಕೊಬಂದೆ. ಆಗ ಅವ್ರು ಬಂದು ಚರ್ಚೆ ಮಾಡಿದಾಗ ಇಲ್ಲಿ ಕಟ್ಟಬೇಡಿ ನಿಲ್ಲಿಸಿ, ಇಲ್ಲಿ ಅಲ್ಲಿಗಂಟಲು ನಾನು ಒಂದು ಕಂತು ಬೋನ್ಸ್ ಮಾಡಿಲ್ಲ, 6 ವರ್ಷ ಕರೆಕ್ಟಾಗಿ ಕಟ್ಕೊಬಂದಿದ್ದೀನಿ. ಅವ್ರು ಬಂದು ನಾವು ಮಾಹಿತಿ ಕೇಳಿದಾಗ ಅವರು ಕಟ್ಟಬೇಡಿ ಇಲ್ಲಿಂದ ಈಚೆಗೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಅವರು ನಿಲ್ಲಿಸಿದ್ದಾರೆ. ಈಗ ನಾನು ಏನೋ ಅನುಮತಿ ಬಂದರೆ ಅವ್ರಿಗೆ ಮೇಲೆ ಹಾಕಿನಿ. ನಾವು ಕಟ್ಟೋಕ್ಕಾಗ ನಮ್ಮ ಕೈಲಿ ಏನೋ ಚೈತನ್ಯವೇ ಇಲ್ಲ. ಎಲ್ಲ ಕಟ್ಟಿ ತೀರೋಗ 6 ವರ್ಷ ಗಂಟ ಕಟ್ಟಿ ನಾವು ಕಂಬಳ ಕೂಲಿ ಗೇದರ ಉಂಟು ಗೇದರ ಇಲ್ಲ. ಆಡು ಕುರಿ ಮಡಗಿದ್ದೆ ಅದು ತೀರೋಯ್ತು, ಒಂದು ಚಿನ್ನ ಬಣ್ಣ ಅದು ತೀರೋಯ್ತು. ಎಲ್ಲನೂ ಕಟ್ಟಿ ತೀರೋಗದೆ. ನಮ್ತವ ಇನ್ನೇನೂ ಇಲ್ಲ. ನಮ್ತವ ಇನ್ನೂ ಕಟ್ಟೋಕ್ಕಾಗಲ್ಲ. ಇನ್ನೇನೋ ನಮ್ಮ ಸಂಘದ ಪರವಾಗಿ ಏನೋ ಅಷ್ಟು ಕಟ್ಟಬೇಕು ಅಂದ್ರೆ ನಾನು ಕಟ್ತೀನಿ, ಇಲ್ಲ ನನ್ನ ಕೈಲಿ ಕಟ್ಟೋಕೆ ಆಗ್ತಾಯಿಲ್ಲ. ನನ್ನ ಎಲ್ಲ ಇದಕ್ಕೆ ಲೋನ್ಗೆ ತೀರೋಗದೆ ಎಲ್ಲ ಒಂದು 5 ಲಕ್ಷ ರೂಪಾಯಿ ಅವರು ಏನೋ ಲೋನ್ನಲ್ಲಿ ತೀರ್ಸ್ಕೊಡ್ತೀವಿ ಅಂದ್ಬಿಟ್ಟು ಮಧ್ಯೆ ಬಂದು ಈಸ್ಕೋಗಾರ. ಅದು ನಮ್ಮ ನೋಟಿಸ್ ತಗೊಂಡ್ಸಕ್ಕೆ ಬಂದಿದ್ದವರು. ಅದಕ್ಕೆ ನನಗೇನು ಮಾಹಿತಿ ಕೊಟ್ಟಿಲ್ಲ. ಅವ್ರ ಸಂಘ ಅವರ ಅಧಿಕಾರಿಗಳು ಮ್ಯಾನೇಜರ್ ಯಾರು ಅವ್ರ ಕಡೆಯವ್ರೆ ಬಂದು ಅಂಟಿಸ್ಬಿಟ್ಟು ನನಗೆ ತೀರ್ಸ್ಕೊಡ್ತೀವಿ ಅಂದರು. ಅವರು ತೀರಿಸಿಲ್ಲ. 5 ಲಕ್ಷನೇ ಕ್ಯಾಶ್ ಇಸ್ಕೋರು ಎಲ್ಲ ವಜಾ ಮಾಡ್ತೀವಿ ಅಂದ್ಬಿಟ್ಟು ಇಸ್ಕೋರೆ. ನಮಗೆ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಏನೋ ನಿಮ್ಮ ಪರವಾಗಿ ಏನೂ ಇಲ್ಲ ರಸೀತಿ ಏನೂ ಕೊಟ್ಟಿಲ್ಲ. ಅವ್ರನ್ನೇ ಕೇಳ್ಕೊಳ್ಳಿ ಡ್ಯೂ ಮಾಡಿದಾರ ಅಂತ. ನಮ್ಮ ಈ ಸಂಘದವ್ರು ಕೇಳಿ ಒಂದು ಕಂತು ಡ್ಯೂ ಮಾಡಿಲ್ಲ. 6 ವರ್ಷ ಕಟ್ಟಿದ್ದೀವಿ. ಈಚೆಗೆ 6 ತಿಂಗಳಿಂದ ಕಟ್ಟಿಲ್ಲ. ಒಪ್ಕೊಂಡೆ ಕಟ್ಟಿಲ್ಲ. ನಮ್ಮ ಸಂಘದವರೇ ಹೇಳಿದ್ರು ಕಟ್ಟಬೇಡಿಲಿಂದ ಈಚೆಗೆ ತಡ್ರಿ ಅಂತಂದರು. ಕಟ್ಟಿಲ್ಲ. ನಾವು ಇಲ್ಲಿಗಂಟು ತೀರ್ಸ್ಕೊಂಡು ಬಂದಿದ್ದು. ಇನ್ನು ಕಟ್ಟಕ್ಕೆ ಆಯ್ತಾ ಇಲ್ಲ ನಮ್ಮ ಕೈಲಿ. ಅವ್ರು ಕಟ್ಟಲೇಬೇಕು ಅಂದ್ರೆ ನಾವು ಬಂದು ಇಲ್ಲಿ ನ್ಯಾನ ಹಾಕತ್ತೀವಿ. ನಾವು ಏನು ಮಾಡೋಕ್ಕಾಗಲ್ಲ. ಕಟ್ಟಬೇಕು ಅಂದ್ರೆ ನಾವು ಬ್ಯಾಂಕ್ನ ಎದುರಿಗೆ ಬಂದು ನಾನು ನ್ಯಾನ ಹಾಕತ್ತೀನಿ. ಅವ್ರು ಆಚೆಗೆ ನಮ್ಮ ಸಂಘದವ್ರು ಏನು ಬೇಕು ಮಾಡ್ಕೊಂಡ್ರೆ ಮಾಡ್ಕೊಬಿಡಿ. ಇರೋ ಒಬ್ಬ ಡ್ರೈವರ್ ಕೆಲಸ ಮಾಡ್ಕೊಂಡು ಅವ್ರ ಹೆಂಡ್ತಿ ಮಕ್ಕಳು ಸಾಕೋದೆ ಅವ್ರು ಹೆಚ್ಚು. ನನ್ನ ಕೈಲಿ ಇನ್ನು ಕಟ್ಟಕ್ಕೆ ಆಯ್ತಾ ಇಲ್ಲ.